ಎಮ್ಮೆ ತೊಗೊಂಡು ಬಂದಿದ್ದಾನೆ. ಇದು ನೋಡುವಾಗ ಆಲ್ರೆಡಿ 150-200 ಜನಕ್ಕೆ ಬಳಸ್ಬಿಟ್ಟಿದ್ದಾನೆ, ಖಾಲಿ ಆಯಿತು. ಇವಾಗ ಊಟ ಇಲ್ಲ, ಸ್ವಲ್ಪ ಉಳ್ಕೊಂಡಿದೆ. ಈ ಸ್ವಲ್ಪ ಉಳ್ಕೊಂಡಾಗ ನನಗೂ ಕ್ಯೂವಲ್ಲಿ ಪ್ರಿಯರೇ ನಾನು ಹೇಳ್ತಾ ಇದ್ದೀನಿ, ಅಣ್ಣ ಒಂದು ಅರ್ಧ ಗಂಟೆ ಟೈಮ್ ಕೊಡ್ರಿ, ಬರುತ್ತೆ, ಅರ್ಧ ಗಂಟೆ ಅಷ್ಟೇ ಅಂತ ಏನು ಹೇಳಿದ್ರು ಕೂಡ ನಾನು ಬಾಯಿ ಬಡ್ಕೊಳ್ತಾ ಇದ್ದೀನಿ. ಆ ಊಟದಗೋಸ್ಕರ ಕಕೃತಿ. ಏನು ಮಾಡಬೇಕು ಪ್ರಿಯರೇ? ಮತ್ತು ದೈವ ಸೇವಕರು ಇಷ್ಟೆಲ್ಲ ವಾಕ್ಯ ಹೇಳಿದ್ರೆ ಅದೆಲ್ಲ ಗಾಳಿಗೆ ಹೋಯ್ತಾ? ಎಲ್ಲ ಗಾಳಿಗೆ ಹೋಯ್ತು. ಏನು ಕೇಳಿದ್ದಾರೆ? ಏನೂ ಇಲ್ಲ. ಈ ಕಡೆ ಕೇಳಿದ್ದಾರೆ, ಈ ಕಡೆ ಬಿಟ್ಟಿದ್ದಾರೆ. ಈ ಲೋಕದಲ್ಲಿ ಎಲ್ಲರೂ ಕೂಡ ಹೇಗಿದ್ದಾರೆ ಅಂತ ನೋಡುವಾಗ ದೇವ್ರ ಬಗ್ಗೆ ಏನೂ ಅರ್ಥ ಮಾಡಿಕೊಂಡಿಲ್ಲ. ದೇವರು ನಮ್ಮನ್ನು ಕಾಪಾಡುವತನು, ದೇವರು ನಮ್ಮನ್ನು ನಡೆಸಬೇಕು, ದೇವರು ನಮಗೆ ಯಾವ ಕಷ್ಟ ಇರಬಾರ್ದು. ಅಲ್ಲಪ್ಪ, ನಿನಗೆ ಬದುಕು ಕೊಟ್ಟದ್ದು ಆತನಲ್ಲಪ್ಪ, ನಿನಗೆ ಜೀವಿತ ಕೊಟ್ಟದ್ದು ಆತನೇ ಅಲ್ಲಪ್ಪ, ನಿನಗೆ ಕೈಗಳನ್ನು ಕಾಲುಗಳನ್ನು ಅದ್ಭುತವಾಗಿ ಆಕಾರ ಕೊಟ್ಟಿದ್ದೇ ಆತನಾಗಿರುವಾಗ ಆತನ ಬಗ್ಗೆ ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಮತ್ತೆ ಏನು ಕೊಟ್ಟರೆ ಏನೋ ಉದ್ಧಾರ ಮಾಡಿದ್ರೇ ನಂಬ್ತೀನಿ ಅಂದರೆ ನೀನೆಂಥ ನಂಬಿಕೆ, ನಿಂದೆಂಥ ನಂಬಿಕೆಪ್ಪ? ಸರಿಯಾದ ನಂಬಿಕೆ ಅಲ್ಲ ಅದು, ಸರಿಯಾದ ನಂಬಿಕೆ ಅಲ್ಲ. ಈ ಊಟದ್ದು ಅದ್ರದ್ದು ಇದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಲ್ಲ. ಇದು ದೇವರ ರಾಜ್ಯದಲ್ಲಿ ಈ ಥರ ಕಿರಿಕಿರಿ ಇರೋದಿಲ್ಲ. ದೇವರ ರಾಜ್ಯದಲ್ಲಿ ಏನಪ್ಪ ಅಂತ ನೋಡುವಾಗ ಇಲ್ಲಿ ನೋಡಿ ಗಮನಿಸ್ರಿ, ನೀತಿಯು ಸಮಾಧಾನವು ಪವಿತ್ರಾತ್ಮದಿಂದ ಆನಂದವೂ ಆಗಿದೆ. ಈ ಪ್ರಕಾರವಾಗಿ ಕ್ರೈಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾಗಿದ್ದಾನೆ. ನೀತಿ ಇರಬೇಕು, ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಹಾಗಿದ್ದರೆ ದೇವರಿಗೆ ಮೆಚ್ಚುಗೆಯಾಗುವಂಥ ಭಕ್ತರು. ಅಬ್ರಹಾಮನಲ್ಲಿ, ಇಲ್ಲಾಂದರೆ ದಾವೀದನಲ್ಲಿ, ಇಲ್ಲಾಂದರೆ ಮೋಶೆಯಲ್ಲಿ, ಇವರೆಲ್ಲರನ್ನು ನೋಡುವಾಗ ನೀತಿ, ಭಕ್ತಿ, ನಂಬಿಕೆ ಇವೆಲ್ಲ ಇದೆ ಅವರಲ್ಲಿ ಇರುವುದರಿಂದ ದೇವರ ಮೂಲಕ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಅವರನ್ನು ಮೆಚ್ಚಿದ್ದಾರೆ, ದೇವರು ಅವರನ್ನು ಮೆಚ್ಚಿದ್ದಾರೆ. ಮತ್ತು ನನ್ನನ್ನು ದೇವರು ಮೆಚ್ಚುತ್ತಾನ? ಅಮ್ಮ, ನಿಮ್ಮನ್ನು ನಮ್ಮನ್ನು ದೇವರು ಮೆಚ್ಚುತ್ತಾನ? ಅವರಲ್ಲಿರುವಂಥ ಗುಣಗಳಿದ್ದರೆ ಅವರ ಹಾಗೆ ನಾವು ಭಕ್ತಿಯಲ್ಲಿ ನಡ್ಕೊಂಡ್ರೆ, ಅವರ ಹಾಗೆ ಒಳಪಟ್ಟು ವಿಧೇಯರಾಗಿ ನಡ್ಕೊಂಡ್ರೆ ಖಂಡಿತವಾಗಿ ದೇವರು ನಮ್ಮನ್ನು ಮೆಚ್ಚುತ್ತಾನೆ. ಅವರ ಹಾಗೆ ಇಲ್ಲದೆ ಬೇರೆ ಬೇರೆ ಆಲೋಚನೆಯಲ್ಲಿದ್ದರೆ ಏನಂತ ಇದನ್ನು ಕೊನೆಯದಾಗಿ ಇನ್ನೊಂದು ವಚನವನ್ನು ನೋಡಿ ನಾನು ಮುಗಿಸ್ತೀನಿ. ಕೀರ್ತನೆ ಗ್ರಂಥ 101 5ನೇ ವಚನದಿಂದ ನೋಡೋಣ ಪ್ರಿಯರೇ. ಕೀರ್ತನೆ ಗ್ರಂಥ 101ನೇ ಅಧ್ಯಾಯ 5ನೇ ವಚನದಿಂದ, ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವರನ್ನು ಸಂಹರಿಸುತ್ತೇನೆ, ಕೊಂದಾಕುತ್ತೇನೆ. ಅಮ್ಮೋ, ಈ ಮಾತನ್ನು ಹೇಳಿದ ತಕ್ಷಣ ನಾವು ದೇವರ ಹತ್ರ ಬಂದು, ದೇವರೇ ನನ್ನ ತಪ್ಪಾಯಿತು ದೇವರೇ, ನಾನು ವಿಧೇಯನಾಗ್ತೀನಿ ದೇವರೇ, ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ ದೇವರೇ, ನಾನು ಭಕ್ತಿಯಿಂದ ನಡೀತೀನಿ ದೇವರೇ ಅಂತೇಳಿ ಈ ರೀತಿ ಸೆಟ್ ಆಗಬೇಕಾ? ಅಥವಾ ಪದೇ ಲೋಕದ ರೀತಿಯಲ್ಲಿ ಹೋಗಬೇಕಾ? ನಾವು ಏನಾಗಬೇಕು ಗೊತ್ತಾ? ಸೆಟ್ ಆಗಬೇಕು. ಈ ಮಾತು ಸುಳ್ಳಂತೀರಾ? ಈ ಮಾತು ಸುಳ್ಳಾಗುತ್ತಾ? ಅಂದರೆ ದೇವರು ಹೇಳುವಂಥ ಮಾತೇನಂತ ನೋಡುವಾಗ ನಿಮ್ಮನ್ನು ಸಂಹರಿಸುವೆನು ಅಂದರೆ ಕೊಂದಾಕ್ತೀನಿ ಅಂತ ಹೇಳ್ತಾನೆ ದೇವರು. ಕೊಂದಾಕುತ್ತೇನಂತ ಹೇಳ್ತಾನೆ ದೇವರು. ಕೊಂದಾಕುತ್ತೇನಂತ ಹೇಳುವಾಗ ಒಂದು ಸಾರಿ ನೋಡಿ ಪ್ರೇರಿ, ಇನ್ನೊಂದು 2ನೇ ವಿಷಯ ನೋಡಿ ಒಂದು ಸಾರಿ. ಸೊಕ್ಕಿನ ಕಣ್ಣು, ಒಬ್ಬಿದ ಮನಸ್ಸು ಉಳ್ಳವರನ್ನು ಸಹಿಸುವುದಿಲ್ಲ. ಸೊಕ್ಕಿನ ಕಣ್ಣುಗಳಿದ್ದರೆ ನಾನು ಸಹಿಸಲ್ಲ. ಉಬ್ಬಿದ ಮನಸ್ಸು ಅಂದರೆ ಮನಸ್ಸಿರಲಿ, ತಗ್ಗಿಸ್ಕೊಂಡಿರಲಿ. ದೇವರ ವಿಷಯದಲ್ಲಿ ಮಾತನಾಡುವಾಗ ನೋಡಿ ಮಾತನಾಡಬೇಕು, ಇಲ್ಲದ್ದು ಸಲ್ಲದು ಮಾತನಾಡಬಾರ್ದು. ದೇವರ ವಿಷಯದಲ್ಲಿ ಮಾತನಾಡುವಾಗ ಆಲೋಚನೆ ಮಾಡಿ ಮಾತನಾಡಬೇಕು. ಆಮೇಲೆ ವಾಕ್ಯದ ಪ್ರಕಾರ ಮಾತನಾಡಬೇಕು, ನೋಡಿ ಮಾತನಾಡಬೇಕು. ದೇವರ ವಿಷಯದಲ್ಲಿನೇ ಏನ್ರಿ ಅದು ಇಲ್ಲದು ಸಲ್ಲದು ಬೋಧನೆನ ದೇವರ ವಿಷಯದಲ್ಲೇ ಬರುತ್ತೆ ರೀ. ಯಾರ ವಿಷಯದಲ್ಲಿ ಇರಲ್ಲ, ದೇವ್ರ ವಿಷಯದಲ್ಲಿ ಮಾತ್ರ ದೊಡ್ಡ ಲೀಸ್ಟ್ ಇರುತ್ತೆ. ದೇವರಂತ ಮಾತು ನೋಡಿ, ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ಏನ್ರಿ, ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ಅಂದರೆ ನನ್ನ ಬಳಿಯಲ್ಲಿ ಯಾರು ವಾಸಿಸಬೇಕಂತೆ? ನಂಬಿಗಸ್ತರು, ಚಾಡಿ ಹೇಳುವವರು, ಸೊಕ್ಕಿನ ಕಣ್ಣು ಉಳ್ಳವರು, ಅಹಂಕಾರಿಗಳು ನನ್ನ ಸನ್ನಿಧಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ನನ್ನ ಸನ್ನಿಧಿ ಅಂದರೆ ನನ್ನ ಲೀಸ್ಟಲ್ಲಿ ಅವರಿಲ್ಲ.
ನನ್ನ ಲೀಸ್ಟಲ್ಲಿ ಅವರಿಲ್ಲ. ಏನು ಮಾಡಬೇಕು? ತಂದೆ, ನಾನು ನಿನ್ನ ಮಗನು ತಂದೆ, ನಾನು ನಿನ್ನ ಮಗಳು ತಂದೆ. ತಂದೆ, ನೀವು ಮೆಚ್ಚುವಂಥ ರೀತಿಯಲ್ಲಿ ನಾನು ಜೀವಿಸ್ತೀನಿ, ನೀವು ಮೆಚ್ಚುವಂಥ ರೀತಿಯಲ್ಲಿ ನಾನು ನಡ್ಕೊಳ್ತೀನಿ, ನೀವು ಮೆಚ್ಚುವ ಹಾಗೆ ನನ್ನ ಬದುಕು, ನೀವು ಮೆಚ್ಚುವ ಹಾಗೆಯೇ ನನ್ನ ಬದುಕು ಅಂತ ಒಳ್ಳೆ ಮನಸ್ಸು ನಮ್ಮಲ್ಲಿ ಬರಬೇಕು. ನಾವು ಬುದ್ಧಿವಂತರಾಗಬೇಕು, ಜ್ಞಾನವಂತರಾಗಬೇಕು, ವಿವೇಕಿಗಳಾಗಬೇಕು, ದೇವರ ಪ್ರೀತಿಯನ್ನು ಸಾರೋರಾಗಿರಬೇಕು. ಆದರೆ ಗರ್ವ, ಸೊಕ್ಕು ಇವೆಲ್ಲ ಇರ್ಕೂಡ್ದು, ಹೊಟ್ಟೆ ಕಿಚ್ಚು ಇದೆಲ್ಲ ಇರ್ಕೂಡ್ದು ಅಂತ ಹೇಳ್ತಾರೆ. ಆದರೆ ನಡೆಯೋದೇ ಅದು ಹೌದಲ್ವ? ಸ್ವಲ್ಪ ಜ್ಞಾನ ತಿಳ್ಕೊಂಡ್ರೆ ಅವ್ರು ಯಾವ ರೀತಿ ಇರ್ತಾರೆ ಪ್ರೇರೆ? ನಾನೇ ದೊಡ್ಡ ಜ್ಞಾನಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ಅವ್ರನ್ನ ಯಾರು ಕೂಡ ತಡೆಯೋಕ್ಕಾಗಲ್ಲ. ಅವರನ್ನು ಯಾರು ಕೂಡ ತಡೆಯೋಕ್ಕಾಗಲ್ಲ. ನಾನೇ ದೊಡ್ಡ ಜ್ಞಾನಿ ಅಂತ ಹೇಳ್ಕೊಳ್ತಾರೆ. ಅಂದರೆ ಗರ್ವ ಪಡ್ತಾ ಇರ್ತಾರೆ. ಅಂದರೆ ಇವ್ರು ನೋಡುವಾಗ ಗರ್ವ ಎನ್ನುವಂಥದ್ದು, ಇಲ್ಲಾಂದರೆ ಸೊಕ್ಕು ಎನ್ನುವಂಥದ್ದು ಕಾಣ್ತಾ ಇರ್ತಾರೆ. ಅಂಥದ್ದಿದ್ದರೆ ದೇವರು ಸಹಿಸೋದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಸಹೋದರ ಸಹೋದರಿ, ಇದೆಯಾ? ಕಳವಳ ಇದೆಯಾ? ಗೊಂದಲ ಇದೆಯಾ? ಇವೆಲ್ಲ ಇರಕೂಡ್ದು ಅಂತ ಹೇಳ್ತಾರೆ. ಕೆಳಗಡೆ ಮಾತು ನೋಡಿ, ಹಾಗೆ ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು, ಮೋಸಗಾರನು ನನ್ನ ಮನೆಯಲ್ಲಿರಬಾರದು. ಮೋಸಗಾರನು ಅಂದರೆ ಸನ್ಮಾರ್ಗಿ, ಅಂದರೆ ಶ್ರೇಷ್ಠನು, ಭಕ್ತನು, ಯಥಾರ್ಥನಿರಬೇಕು ನನ್ನ ಬಳಿಯಲ್ಲಿ, ನಂಬಿಗಸ್ತರಿರಬೇಕು ನನ್ನ ಬಳಿಯಲ್ಲಿ. ಮತ್ತು ತುಂಬ ಜನ ಏನ್ರಿ ಸೊಕ್ಕಿನವರು, ಚಾಡಿ ಹೇಳೋರು ಇದ್ದಾರಲ್ಲ, ತುಂಬ ಜನ ಅಲ್ಲೆಲ್ಲ ಸೇವೆ ಮಾಡ್ತಾ ಇರ್ತಾರೆ, ಬೋಧನೆ. ಅಂದರೆ ಅವರು ದೇವರ ದೃಷ್ಟಿಯಲ್ಲಿ ಇಲ್ಲ ಅಂತ ಪ್ರಿಯರೇ. ಯಾರಿಲ್ಲ? ಒಂದು ವೇಳೆ ಹೊರಗಡೆ ಹೋಗಿ ವಾಕ್ಯ ಹೇಳ್ಬೋದು, ಇಲ್ಲ ಬೋಧನೆ ಮಾಡ್ಬೋದು, ಇಲ್ಲ ಏನೇನೋ ಹೇಳ್ಕೊಬೋದು. ಆದರೆ ದೇವರ ದೃಷ್ಟಿಯಲ್ಲಿ ಇಲ್ಲ ಅವರು, ದೇವರ ದೃಷ್ಟಿಯಲ್ಲಿ ಇರೋದಿಲ್ಲ ಅವರು. ದೇವರ ದೃಷ್ಟಿಯಲ್ಲಿ ಇರಬೇಕಾದರೆ ಸನ್ಮಾರ್ಗಿಗಳು, ಸತ್ಯವಂತರಾಗಿರಬೇಕು, ನೀತಿವಂತರಾಗಿರಬೇಕು, ಭಕ್ತರಾಗಿರಬೇಕು. ಏನ್ರಿ ಆ ನೀತಿ, ಭಕ್ತಿ, ನಂಬಿಕೆ ಇದು ಸಂಪೂರ್ಣವಾಗಿದ್ದಾಗ ಎಷ್ಟು ಅದ್ಭುತವಾಗಿರುತ್ತೆ. ಅದನ್ನು ಅನುಭವಿಸ್ಬೇಕು. ಅದನ್ನು ಅನುಭವಿಸ್ಬೇಕಾದ್ರೆ ನೀವು ಸಿದ್ಧರಾಗಬೇಕಾದ್ರೆ ಧ್ಯಾನಿಸಬೇಕು. ದೇವರ ಧ್ಯಾನದಲ್ಲಿ, ದೇವರ ಒಂದು ಅನ್ಯೋನ್ಯತೆ ಸಹವಾಸದಲ್ಲಿ ಬರಬೇಕು. ಇನ್ನು ಕೆಳಗಡೆ ಮಾತನ್ನು ನೋಡಿ, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು, ಯೆಹೋವನ ಪಟ್ಟಣದಲ್ಲಿ ಕೆಡುಕರೇ ಉಳಿಯದಂತೆ ಪ್ರತಿದಿನವೂ ಬೆಳಗಿನಲ್ಲಿ ದೇಶದ ದುಷ್ಟರನ್ನು ಸಂಹರಿಸುತ್ತಾ ಬರುವೆನು. ಅಂದರೆ ದುಷ್ಟರು, ಕೆಡುಕರು, ಸುಳ್ಳುಗಾರರು ನನ್ನ ಮನೆಯಲ್ಲಿ ಇರಕೂಡದು. ಇವಾಗ ದೇವರ ಮನೆ ಯಾವುದು? ಸಭೆ, ಹೌದಲ್ವ? ದೇವರ ಮನೆ, ದೇವರ ಮಂದಿರ, ದೇವರ ಆಲಯ ಒಂದಿದೆಯಲ್ವ, ಆತ್ಮಿಕವಾದದ್ದು. ಅದರಲ್ಲಿ ಸೇರಬೇಕು, ದೇವರ ರಾಜ್ಯದಲ್ಲಿ ಸೇರಬೇಕು, ದೇವರ ಮನೆಯಲ್ಲಿ ಸೇರಬೇಕಂದ್ರೆ ದೀಕ್ಷಾ ಸ್ನಾನದ ಮೂಲಕ ನಡೆಯುತ್ತೆ. ಆ ನಂತರ ಅದನ್ನು ಕಾಪಾಡಿಕೊಡಬೇಕು. ಸುಳ್ಳುಗಾರರು ಹೊರಗಡೆ ಇರ್ತಾರೆ, ಆತನ ಬಳಿಯಲ್ಲಿ ಸೇರಲ್ಲ. ಹೆಸರು ಇರ್ಬೋದು, ನಾನು ದೇವರ ಮಗನು ಎಂದು ಕ್ರೈಸ್ತನಿಂದ ಇರ್ಬೋದು, ಆದರೆ ದೇವರು ಸಹಿಸಿಕೊಳ್ಳಲ್ಲ. ಕೊನೆಯದಾಗಿ ಇನ್ನೊಂದು ಮಾತು, 16:3 ಕೀರ್ತನೆ ಗ್ರಂಥ 16:3, 16ನೇ ಅಧ್ಯಾಯ 3ನೇ ವಚನ. ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಇವರೇ ನನಗಿಷ್ಟರಾದವರು, ಇವರೇ ನನಗಿಷ್ಟ. ಭಕ್ತರು ಇಷ್ಟ, ನಂಬಿಗಸ್ತರು ಇಷ್ಟ, ನೀತಿವಂತರಿಷ್ಟ. ಚಾಡಿ ಹೇಳುವವರು, ಸೊಕ್ಕಿನವರು, ಅಹಂಕಾರಿಗಳು ಅಂದರೆ ದೇವರಿಗೆ ಅಸಹ್ಯ. ಅವರನ್ನು ಸಂಹಾರ ಮಾಡುವೆನು ಅಂತಾನೆ. ಯಾರನ್ನು ಇಷ್ಟಪಡ್ತಾರೆ ದೇವರು? ಅಮ್ಮ, ಯಾರನ್ನು ಇಷ್ಟಪಡ್ತಾರೆ? ನೀತಿವಂತರನ್ನು, ಭಕ್ತರನ್ನು, ಯಥಾರ್ಥರನ್ನು, ನಂಬಿಕೆ ಉಳ್ಳವರನ್ನು ನೋಡಿದಾಗ ದೇವರು ಇಷ್ಟಪಡ್ತಾರೆ. ಅವರ ಜೊತೆಯಲ್ಲಿ ದೇವರಿದ್ದು ನಡೆಸ್ತಾರೆ. ಒಂದು ವೇಳೆ ಕಷ್ಟ ಇದ್ದರೂ, ಶೋಧನೆಗಳಿದ್ದರೂ ಬರ್ಬೋದು. ಕಷ್ಟ ಬರುತ್ತೆ, ಶೋಧನೆಗಳು ಬರುತ್ತೆ, ಹಿಂಸೆ ಬರುತ್ತೆ, ಸುಖ ಇರುತ್ತೆ. ಏನಿದ್ರೂ ಕೂಡ ಎಲ್ಲದರಲ್ಲಿ ದೇವರ ಧ್ಯಾನದಲ್ಲಿ ನೀವು ಹೋದರೆ ದೇವರ ಪ್ರೀತಿಯನ್ನು ಅನುಭವಿಸ್ತೀರಾ, ಅದನ್ನು ನೋಡ್ತೀರಾ, ಅದನ್ನು ಅನುಭವಿಸ್ತೀರಾ ಆತ್ಮಿಕದಲ್ಲಿ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನಾವು ದೇವರನ್ನು ಮೆಚ್ಚಿಸುವಂಥ ಮಕ್ಕಳಾಗೋಣ.
ಏನ್ರಿ, ನಾವು ಹೇಗೆ ಇದ್ದರೆ ದೇವರು ಮೆಚ್ತಾನೆ ಹೇಳಿ? ಹೇಗೆ ಇದ್ದರೆ ದೇವರು ಇಷ್ಟಪಡ್ತಾರೆ? ಈ ವಾಕ್ಯದ ಪ್ರಕಾರ ಹೀಗಿದ್ರೇ ದೇವರು ಇಷ್ಟಪಡ್ತಾರೆ. ಆದ್ದರಿಂದ ನಿಮ್ಮನ್ನು ನೀವು ನೋಡ್ಕೊಳ್ಳಿ, ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಒಂದು ವೇಳೆ ದೇವರು ದುಃಖ ಪಡುವಂಥದ್ದು ಏನಾದರೂ ಕಾರ್ಯಕ್ರಮಗಳು ನಮ್ಮಲ್ಲಿದ್ದರೆ ವಾಕ್ಯದ ಮೂಲಕ ಅದನ್ನು ತೊಲಗಿಸಿ ಮತ್ತೆ ವಾಕ್ಯದಲ್ಲಿ ನಾವು ಅಭಿವೃದ್ಧಿಯಾಗೋಣ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.